ರತನ್ ಅವರಿಗೆ ಅಭಿಪ್ರಾಯ ಅಲ್ಲ, ರತನ್ ಅವರಿಗೆ ಈ ಪ್ರಶ್ನೆ ಏನ್ ಮಾಡ್ತಾ ಇದೆ ಬಿಜೆಪಿ? ಹೌದು, ನೀವು ರಾಷ್ಟ್ರಪತಿಗಳನ್ನ ಮಾಡಿದ್ದೀರಿ, ನೋ ಡೌಟ್. ಅದರಲ್ಲಿ ರಾಷ್ಟ್ರಪತಿಗಳನ್ನೇ ಮಾಡಿದವರಿಗೆ ಒಬ್ಬ ಮುಖ್ಯಮಂತ್ರಿ ಮಾಡಕ್ ಯಾಕೆ ಇಲ್ಲಿ ತನಕ ಆಗ್ಲಿಲ್ಲ? ಆಯ್ತು, ಮುಂದಕ್ಕೆ ಮಾಡ್ತೀವಿ ಅಂದ್ರೆ ಯಾಕೆ ಆಶ್ವಾಸನೆ ಕೊಡಬಾರ್ದು? ದಲಿತ ನಾವ್ 2028ರಲ್ಲಿ ಗೆದ್ರೆ ದಲಿತ ಸಿಎಂ ನ ಕೊಡ್ತೀವಿ ರಾಜ್ಯಕ್ಕೆ ಅಂತ ಯಾಕೆ ಭರವಸೆ ಕೊಡಬಾರ್ದು? ಇನ್ನೂ 2.5 ವರ್ಷ ನಮ್ಗೆ ನಾವು ವಿರೋಧ ಪಕ್ಷದಲ್ಲಿ ಇರ್ತೀವಿ. ವಿರೋಧ ಪಕ್ಷದಲ್ಲಿ ಅವ್ರು ಹೋಗ್ಬಿಡ್ತಾರೆ, ಡಿಸೆಂಬರ್ ಕಾಂಗ್ರೆಸ್ ನಾವು ಬಂದ್ಬಿಡ್ತೀವಿ ಅಂತ ಇದ್ರಿ. ಎಲ್ಲಿ ಡಿಸೆಂಬರ್ ಕಾಂಗ್ರೆಸ್ ಬಿದ್ದೋಗ್ಬಿಡುತ್ತೆ, ಇವರೇ ಕಿತ್ತಾಡ್ಕೊಂಡು ಇನ್ನೊಂದ್ಸಲ ಎಲೆಕ್ಷನ್ ಹೋಗ್ತೀವಿ, ನಾವು ಬರ್ತೀವಿ. ನಿಮ್ ಲೀಡರ್ಸ್ ಗಳ ಹೆಸರು ಹೇಳ್ಬೇಕಾ? ನೋಡಿ ಮೇಡಮ್, ನಾನು ಸ್ಪಷ್ಟವಾಗಿ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೀನಿ. ಏನಂತ ಹೇಳಿದ್ರೆ, ನಾವು ಇವಾಗ ವಿರೋಧ ಪಕ್ಷದಲ್ಲಿದ್ದೀವಿ. ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ನವರ ವೈಫಲ್ಯತೆಯನ್ನ ರಾಜ್ಯದ ಜನರಿದ್ರು ಇಡ್ತಾ ಇದ್ದೀವಿ. ಆ ಕೆಲಸವನ್ನ ಇನ್ನೂ 2.5 ವರ್ಷ ನಾವು ಶ್ರದ್ಧೆಯಿಂದ ಮಾಡ್ತೀವಿ. ಹಾಗೂ ಈವಾಗಿನ ನಮ್ಮ ಕಾನ್ಸಂಟ್ರೇಷನ್ ಇರುವಂತದ್ದು ಈ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳೇನಿದೆ. ಇವರು ಏನ್ ನೋಡಿ, ಇವರ ಪ್ರಣಾಳಿಕೆಗಳಲ್ಲಿ ಏನೇನು ಅನೌನ್ಸ್ ಮಾಡಿದ್ದಾರೆ, ಪ್ರಣಾಳಿಕೆಗಳಲ್ಲಿ 150 ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಬಿಜೆಪಿ. 150ಕ್ಕೂ ಹೆಚ್ಚು ಪ್ರಣಾಳಿಕೆಗಳಲ್ಲಿ ಇವರು ಏನ್ ಅನೌನ್ಸ್ ಮಾಡಿದ್ದಾರೆ, ಅದರಲ್ಲಿ ಒಂದನ್ನಾದ್ರೂ ಇದು ನೆರವೇರಿಸಿದ್ರ? 254 ಯಾವ್ದು ಸರ್? ದಯವಿಟ್ಟು ಸಂಘಟನೆಯನ್ನ ಬ್ಯಾನ್ ಮಾಡ್ತೀವಿ ಅಂತ ನನಗೆ ಪ್ರಣಾಳಿಕೆಯಲ್ಲಿ ಇದ್ದಂಗಿತ್ತು. ಒಂದು ಸಂಘಟನೆಯನ್ನ ಬ್ಯಾನ್ ಮಾಡ್ತೀವಿ ಅಂತ ಇದ್ದಂಗಿತ್ತು. ಮುಲಾಜೆ ಇಲ್ಲ, ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ರೋಡಲ್ಲಿ ಕೊಲೆ ಮಾಡೋದಾಗ್ಲಿ, ಯಾರ ಮೇಲಾದ್ರೂ ನೈತಿಕ ಪೊಲೀಸ್ ಗಿರಿ ತೋರಿಸೋದಾಗ್ಲಿ, ಆ ರೀತಿ ಕಾನೂನು ಬಾಹಿರ ಕೆಲಸಗಳು ಮಾಡಿದ್ರೆ ಆದ್ರೆ ಮಾತ್ರ ಕ್ರಮ ತಗೊಳ್ಳೋದು. ಯಾರೇ ಆಗಿರ್ಲಿ, ಮತ್ತೊಂದು ಧರ್ಮದಲ್ಲಿ ಏನಾದ್ರು ಅದ್ರ ತಗೊಳ್ಳಲ್ವಾ? ಯಾರೇ ಈ ರಾಜ್ಯದ ಹೋಗಿದೆ ಬಿಡ್ರಿ, ನೀವೇ ಆದ್ರೆ ಚುನಾವಣೆ ಬಂದಾಗ ಅವ್ರನ್ನೇ ಬಳಸ್ಕೊಳ್ಳೋದು ನೀವು, ಅವ್ರ ಕಡೆಯಿಂದ ನೀವು. ನಿಮ್ದೆಂತ ಉಸಿರುವಳಿ ಬುದ್ಧಿ ಅಂತ ಇಡೀ ದೇಶಕ್ಕೆ ಗೊತ್ತು ಬಿಡಿ. ಓಕೆ ಬರ್ತೀನಿ, 3 ಜನದ ಹತ್ರ ಬರ್ತೀನಿ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಸ್ತಾ ಹೋಗೋಣ. ಬಿಜೆಪಿ ಅಷ್ಟೇ, ಕಾಂಗ್ರೆಸ್ ಅಷ್ಟೇ, JDS ಅಷ್ಟೇ ದಲಿತ ಸಿಎಂ ವಿಚಾರವನ್ನ ಒಂದ್ ರೀತಿ ಊಟಕ್ಕೆ ಬೇಕೇ ಬೇಕಾದು, ಕರ್ಬೇವಿನ ಸೊಪ್ಪಿನ ತರ ಅಡ್ಗೆ ಎಲ್ಲ ಆದ್ಮೇಲೆ ಸೈಡಿಗೆ ತಟ್ಟೆಗೆ ಎತ್ತಿಡ್ತಾ ಇದ್ದಾರೆ ಅಷ್ಟೇ, ತಟ್ಟೆಯ ಸೈಡಿಗೆ ಎತ್ತಿಡ್ತಾ ಇದ್ದಾರೆ. ದರ್ಶನ್ ಅವರೇ, ಈ ಪ್ರಶ್ನೆ ನಿಮಗೆ. ಅಹಿಂದ ನಾಯಕ ಸಿದ್ದರಾಮಯ್ಯ ನೋ ಡೌಟ್ ದಲಿತರ ಪರ ಅಂತ ಅಂದ್ರೆ ಅಹಿಂದದಲ್ಲೇ ದಲಿತರು ಕೂಡ ಬರ್ತಾರೆ. ದಲಿತರ ಪರ ಅಂತ ಹೇಳೋ ಸಿದ್ದರಾಮಯ್ಯ ಅವರು ಹೆಂಗಿದ್ರು ಪವರ್ ಶೇರಿಂಗ್ ಚರ್ಚೆ ಆಗಿದೆ ನಿಮ್ಮ ಹೈಕಮಾಂಡ್ ಅಲ್ಲಿ. ಈಗ ಹೆಂಗಿದ್ರು ಡಿಸೆಂಬರ್ ಅಲ್ಲಿ ಇಳಿಬೇಕಾದ್ರೆ DK ಶಿವಕುಮಾರ್ ಅವರ ಬದಲಾಗಿ ಪರಮೇಶ್ವರ್ ಅವ್ರನ್ನ ಯಾಕೆ ತರಬಾರ್ದು? ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಅಂತ ಹೇಳ್ಬಿಡ್ತಾ ಇದ್ದಾರೆ. ಅಲ್ಲೂ ಕೂಡ ಪರಮೇಶ್ವರ್ ಅವ್ರನ್ನ ತುಳಿಬೇಕು ಅಂತನಾ? ಮೇಡಮ್, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಎಲ್ಲೂ ಯಾರ ಹೆಸರನ್ನು ತೇಲಿ ಬಿಟ್ಟಿಲ್ಲ. ಇವಾಗ ಬದಲಾವಣೆ ಇಲ್ಲ. ಅಲ್ಲ, ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ. ಆ ಬದಲಾವಣೆ ಈಗ ಡಿಸೆಂಬರ್ ಅಲ್ಲ. ನೋ ದಟ್ ಆಕ್ಚುಲಿ ಆ ಒಂದು 4 ಗೋಡೆ ಮಧ್ಯೆ ಆ 4 ಗೋಡೆ ಮಧ್ಯೆ ನಡೆದಿರ್ತಕ್ಕಂಥ ಚರ್ಚೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ ಮಾತ್ರ ಗೊತ್ತಿರ್ತಕ್ಕಂಥದ್ದು. ಇವತ್ತು ನಾವು ಏನೇ ಮಾತಾಡಿದ್ರು ಅದು ಊಹಾಪೋಹ ಮಾತ್ರ ಗೊತ್ತಿರುವಂತದಕ್ಕೆ ರಾಜಣ್ಣ ಮಾತಾಡ್ತಾರೆ. ಆ ಗೋಡೆ ಒಳಗ್ ಮಾತ್ರ ಚರ್ಚೆ ಆಗಿರೋದಕ್ಕೆ ಯತೀಂದ್ರ ಅವರು ಮಾತಾಡ್ತಾರೆ. ಆ 4 ಗೋಡೆ ಒಳಗ್ ಚರ್ಚೆ ಆಗಿರೋದು ಮಾತ್ರ ವಿಚಾರಕ್ಕೆ ಬೇರೆ ಬೇರೆ ಸಿದ್ದರಾಮಯ್ಯ ಬಣ್ಣದವರು ಮಾತಾಡ್ತಾರೆ. ಯಾಕೆ? ಗೊತ್ತಿರೋದು 4 ಜನಕ್ಕಲ್ವಾ? ಯಾರೇ ಏನೇ ಮಾತಾಡಿದ್ರು ಅದು ಅವರ ಊಹೆ, ಅದು ಅವರ ಕಲ್ಪನೆ. ರಾಜಣ್ಣ ಅವರು ಯಾಕೆ ಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದಾರಲ್ಲ ಮೇಡಮ್? ರಾಜಣ್ಣ ಸಾಹೇಬರು ಅಲ್ಲ, ಅದ್ ನೋಡಿ, ರಾಜಣ್ಣ ಸಾಹೇಬರು ಹಿಂದಿನಿಂದ ಅವ್ರ ಒಂಥರ ನೇರ ನುಡಿಯಾಗಿ ಆಡ್ಕೊಂಡ್ ಬಂದಿರ್ತಕ್ಕಂಥದ್ದು, ನೇರವಾಗಿ ಮಾತನಾಡುವಂತವ್ರು. ವ್ಯಾಲಿಡ್ ಪಾಯಿಂಟ್ ಇದೆ, ಕ್ರಾಂತಿ ಆಗುತ್ತೆ ಅವ್ರು ಹೇಳ್ದಂಗೆ, ಕ್ರಾಂತಿ ಆಗುತ್ತೆ. ನೇರ ನೋಡಿ ರಾಜಣ್ಣ ಅವ್ರದ್ದು. ಮೇಡಮ್, ಈಗ ರಾಜಣ್ಣ ಸಾಹೇಬರು ಅದಕ್ಕೂ ಒಂದು ಅವತ್ತಿನ ಸನ್ನಿವೇಶಗಳು ನಡೆದಿರ್ತಕ್ಕಂಥದ್ದು ಸತ್ಯ. ಈಗ ರಾಜಣ್ಣ ಸಾಹೇಬರು ನೇರವಾಗಿ ಕ್ರಾಂತಿ ಆಗುತ್ತೆ ಅಂದ್ರೆ ವಕ್ತಾರನಾಗಿ ನಾನು ನೇರವಾಗಿ ಹೇಳ್ತೀನಿ, ಒಂದು ಶಾಂತಿಯುತ ಸರ್ಕಾರವನ್ನ ನಾವು ನಡೆಸ್ತೀವಿ ಅಂತೇಳಿ. ಯಾರ ನೇತೃತ್ವದಲ್ಲಿ? ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ ಕೇಸ್ ಹೈಕಮಾಂಡ್ ಒಪ್ಪಿದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ. ಹೈಕಮಾಂಡ್ ಏನಾದ್ರೂ ಬದಲಾವಣೆ ಮಾಡ್ಬೇಕಂದ್ರೆ ಆಸ್ ಯೂಶುವಲ್ ಆಗಿ ಅನ್ಕೊಂಡಿದ್ದು, ಯಾಕೆಂದ್ರೆ ಅವತ್ತು ಅದು ಗೊತ್ತಿರ್ತಕ್ಕಂಥದ್ದು ಹೈಕಮಾಂಡ್ಗೆ ಮಾತ್ರ. ಇವತ್ತೇನಾದ್ರೂ ಅವತ್ತಿನ ದಿನಮಾನಸಕ್ಕೆ, ಯಾಕೆಂತಂದ್ರೆ ನಮ್ಮ KPCC ಅಧ್ಯಕ್ಷ ಆಗಿ ಹಿಂದೆಲ್ಲ ನಡೆದು ಬಂದಿದ್ದು, KPCC ಅಧ್ಯಕ್ಷ ಯಾರು ಇರ್ತಾರೆ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ. ಹೆಂಡತಿಯ ಒಳಗಿರುವಂತಹ ಅಭಿಪ್ರಾಯವನ್ನ ನಿಮ್ಮ ಮನೆ ಸದಸ್ಯರು ಬೀದಿಗೆ ತಂದು ನಮ್ಮನ್ನ ಲಂಗ ಆಗ್ತದೆ ಗೊತ್ತಾ, ನಿಮ್ಮನ್ನ ಲಿಂಗ ಆಗ್ತದೆ ಗೊತ್ತಾ, ಗಂಡ ಹೆಂಡತಿ ಮಾತನಾಡುವಂತದ್ನ ಕೆಲವೊಂದ್ಸರಿ ಮನೆ ಒಳಗಡೆ ಇರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ತಂಗಿ
ಮಕ್ಕಳು ಎಲ್ಲ ಕೇಳಿಸ್ಕೊಂಡಿರ್ತಾರೆ. ಅಲ್ಲಲ್ಲ ಕೇಳಿರ್ಬೋದು, ಕೇಳಿಸ್ಕೊಂಡೇ ಇರ್ಬೋದು, ಕೇಳಿಸ್ಕೊಂಡಿರ್ತಾರೆ. ಅಥವಾ ಹಿಂಗೆ ನಮ್ಮಲ್ಲಿ ಮಾತಾಡ್ತಿದ್ರು ಅಂತ ಹೇಳುವಂತದ್ದು ಸಹಜವಾಗಿರ್ತದೆ. ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವರು ಮಗ ಆಗಿ ತಂದೆ ಮೇಲಿನ ಪ್ರೀತಿಗೆ ಅವರು ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಇಲ್ಲಿ ಅವರ ನನಗೆ ಅಧಿಕಾರ ಬರಲ್ವಾ ರಾಜಕೀಯದಲ್ಲಿ? ಏನ್ ನೋ ನೋ ಸ್ಥಾನ ನಾನ್ ಕೊಟ್ಟಿದ್ದಾರೆ? ನೋಡಿ, ಒಂದು ಕಡೆ ಮಗ ಅನ್ನೋದು ಸತ್ಯ, ಇನ್ನೊಂದ್ ಕಡೆ MLC ಅನ್ನುವಂಥದ್ದು ಸತ್ಯ. ಮೇಡಮ್ ಅದಕ್ಕೆ ಹೇಳ್ದೆ, ಎಲ್ಲೂ ಇದೆ. ಸ್ಥಾನ ಮೇಡಮ್ ಮೇಡಮ್ ಇವಾಗ ನೋಡಿದ್ರೆ ಅವ್ರ ತಂದೆ ಮಗ ಪ್ರೀತಿ ಆಗ್ತಿದ್ದಾರೆ. ಅನ್ನುವಂಥದ್ದು ಒಬ್ಬ ಮಗನಿಗೆ ಸ್ವಾಭಾವಿಕವಾಗಿ ಅದು ಇರ್ತಕ್ಕಂಥದ್ದು. ಮನೆಯೊಳಗ್ ಮಾತ್ರ ಇರಬೇಕು, ವೇದಿಕೆ ಮೇಲೆ ಇರಬಾರ್ದು ಅಲ್ವಾ? ಸೊ ಅದನ್ನು ಯಾಕ್ ವೇದಿಕೆ ಮೇಲೆ ಅದನ್ನು ಬಳಸೋದು? ನಮ್ಮ ಹೈಕಮಾಂಡ್ ಗಮನಿಸಿದೆ. ಮತ್ತೆ ವೇದಿಕೆ ಮೇಲೆ ಅವರೆಲ್ಲೂ CM ಅಂತ ಹೇಳಿಲ್ಲ. ಉತ್ತರಾಧಿಕಾರಿ- ಅಹಿಂದ ಓಕೆ, ಅಹಿಂದ ಅಂತಾನೆ ಬರೋಣ. ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅವರು ಮಾತ್ರನಾ, ಬೇರೆ ಯಾರು ಇಲ್ವಾ? ಎಲ್ಲರೂ ಇದ್ದಾರೆ. ಯಾಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ಪ್ರಸ್ತಾಪ ಮಾಡೋದು? ಮೇಡಮ್ ಪ್ರಾಜೆಕ್ಟ್ ಯಾರು ಬೇಕಿರೋ ಮಾಡ್ಕೊಬಹುದಲ್ವಾ? ಈಗ ಹೋಗಿ ಬಂದು ಮೇಡಮ್ ಪರಮೇಶ್ವರ್ ಅವ್ರನ್ನ ತುಳಿತಾ ಇದೆ ಕಾಂಗ್ರೆಸ್. ಖಂಡಿತ ಇಲ್ಲ. ಇವತ್ತು ನಮ್ಮ ಗೃಹ ಸಚಿವರಾಗಿದ್ದಾರೆ, ಹಿಂದೆ KPCC ಅಧ್ಯಕ್ಷ ಆಗಿ ಮುಖ್ಯಮಂತ್ರಿ ಯಾಕೆ ಆಗ್ತಾ ಇಲ್ಲ? ಉಪಮುಖ್ಯಮಂತ್ರಿ ತನಕ ಬಂದಿದ್ದಾರೆ. ಮುಂದೊಂದು ದಿನ ಅವರಿಗೆ ಯೋಗ ಬಂದೇ ಬರುತ್ತೆ, ಅದೇ ಸರ್, ಯೋಗ ಬಂದೇ ಬರುತ್ತೆ. KR ನಾರಾಯಣ ಅವರ ಹೆಸರು, ಅವ್ರು ಎಲ್ಲಿ ದ್ರೌಪದಿ ಮುರ್ಮು ಅಂತ ಬಿಜೆಪಿ ಹೆಸರು ತರುತ್ತೋ, ನಾವು KR ನಾರಾಯಣ ಅವ್ರನ್ನ ಮಾಡಿದೀವಿ, ನೀವು ಅಲ್ಲಿಗೆ ಪ್ಯಾಚ್ ಅಪ್ ಮಾಡ್ತೀರಿ. ಮೇಡಮ್ ಇವತ್ತು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವಂತ ಸ್ಥಾನದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ. ಮೇಡಮ್ ಮುಖ್ಯಮಂತ್ರಿ ಯಾಕೆ ಆಗ್ತಾ ಇಲ್ಲ? ಅಲ್ಲ, ಅದು ಆ ಕಾಲ ಬಂದಾಗ ಖಂಡಿತ ಆಗ್ತಾರೆ. 2018 ಅಂದ್ರೆ ಅಯ್ಯೋ ನಾವು ಮಾಡ್ಬೇಕು ಅಂತಾನೆ ಇದ್ದು, ಏನ್ ಮಾಡೋದು, ಸೋತೋಗ್ಬಿಟ್ರು. ಪ್ರಜಾಪ್ರಭುತ್ವದಲ್ಲಿ ಸೋಲೋದು ಗೆಲ್ಲೋದು ಕಾಮನ್, ಸೋತೋಗ್ಬಿಟ್ರು ಅಂದ್ರೆ ಈಗ ಅವಕಾಶ ಇದೆಯಲ್ಲ ಸರ್, ಗೆದ್ದಿದಾರಲ್ಲ ಸರ್, ಗೃಹ ಮಂತ್ರಿ ಆಗಿರೋರಿಗೆ ಮುಖ್ಯಮಂತ್ರಿ ಸ್ಥಾನ ಯಾಕೆ? ಮೇಡಮ್ ನಾನು ಪರಮೇಶ್ವರ್ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಎಲ್ಲೂ ಹೇಳುದಿಲ್ಲ. ಅಲ್ಲ, ಯಾಕೆ ಮಾಡ್ತಾ ಇಲ್ಲ ಅಲ್ಲ, ಕಾಂಗ್ರೆಸ್ ಆ ಅಂತ? ಕಾಲ ಬಂದಾಗ ಕಾಂಗ್ರೆಸ್ ಖಂಡಿತವಾಗ್ಲೂ ಅವರಿಗೆ ಸ್ಥಾನಮಾನ ಕೊಡುವಂತ ನೋಡಿ, ಅದು ನಾವು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಅದು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿ ಕೇಳ್ತಾರಂತ ಖರ್ಗೆ ಅವ್ರನ್ನ ಹೋಗ್ಬಿಡ್ರಿ ನೀವು ಸೆಂಟ್ರಲ್ಗೆ ಅಂತ ಕಳ್ಸಿದ್ರಿ. ಸಾರಿ ಮೇಡಮ್, ಪ್ಲೀಸ್. ಖರ್ಗೆ ಸಾಹೇಬ್ರು ಇವತ್ತು ವಿರೋಧ ಪಕ್ಷದ ನಾಯಕರು, AICC ಅಧ್ಯಕ್ಷರು. ಅವ್ರನ್ನ ರಾಜ್ಯಸಭೆಗೆ ಅವ್ರು ಸೋತಿದ್ರು, ರಾಜ್ಯಸಭೆಗೆ ಆಯ್ಕೆ ಮಾಡಿರೋದು ಕಾಂಗ್ರೆಸ್. ಮೇಡಮ್ ಕಾಂಗ್ರೆಸ್ ಎಲ್ಲಾ ಸಮುದಾಯಗಳನ್ನ, ಎಲ್ಲಾ ಸಮಾಜವನ್ನ, ಎಲ್ಲಾ ಧರ್ಮವನ್ನ ಸಮಾನವಾಗಿ ಕಾಣ್ತದೆ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ ಭೇದ ಭಾವ ಅನ್ನುವಂಥದ್ದು ಇಲ್ಲ. ಹಿಂದೆ ನಾವು ಉಪ ಪ್ರಧಾನಿ ಸ್ಥಾನಕ್ಕೆ ತನಕನೂ ಹೋಗಿದ್ದಾರೆ, ರಾಷ್ಟ್ರಪತಿ ಸ್ಥಾನಕ್ಕೆ ಹೋಗಿದ್ದಾರೆ, ಹಲವು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಿದ್ದಾರೆ. ಅನ್ನೋದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ವೋಟಿಂಗ್ ಪಾಲಿಟಿಕ್ಸ್ ಒಳಗ್ ಬಂದಿರುವಂತಹ ಸ್ಥಾನಮಾನವನ್ನ ಕೊಡಿ. ವೋಟಿಂಗ್ ಪಾಲಿಟಿಕ್ಸ್ ಒಳಗ್ ಮೇಡಮ್ ಬರುವಂತಹ ಅದ್ರಲ್ಲೇ ಸ್ಥಾನಮಾನವನ್ನ- ವೋಟಿಂಗ್